ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಮದುವೆ ಮನೆ ಶೈಲಿಯ ಬಿಳಿ ರವಾ ಉಪ್ಪಿಟ್ಟು. ಇದು ಒಂದು ಹೊಸ ವಿಧಾನದಲ್ಲಿ ಇದೆ ಬಂಧುಗಳೇ. ಎಲ್ಲರೂ ಮಾಡೋ ಥರ ಉಪ್ಪಿಟ್ಟಲ್ಲ ಇದು. ಇದೊಂದು ಡಿಫ್ರೆಂಟ್ ಟೈಪ್ ಇರುವಂಥ ಉಪ್ಪಿಟ್ಟು. ಈ ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದು ನೋಡ್ಕೊಂಡ್ಬಿಟ್ಟು ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವು ನಾವು ಎಲ್ಲರೂ ಮಾಡೋದು ಮಾಮೂಲಾಗಿ ಉಪ್ಪಿಟ್ಟು ಮಾಡ್ತೀವಿ. ಆ ಉಪ್ಪಿಟ್ಟು ಅಂದರೆ ಜಾಸ್ತಿ ಜನ ಇಷ್ಟ ಆಗಲ್ಲ. ಈಗ ನಾ ತೋರಿಸೋ ಥರ ಉಪ್ಪಿಟ್ಟನ್ನು ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಉಪ್ಪಿಟ್ಟ ಅಂತ ರಾಗ ಎಳೆಯೋರು ಕೂಡ ಉಪ್ಪಿಟ್ಟು ಮಾಡು ಅನ್ಬೇಕು, ಆ ಥರ ಇರುತ್ತೆ ಬಂಧುಗಳೇ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು, ಏನೇನೆಲ್ಲ ಸಾಮಗ್ರಿ ಬೇಕಂತ ಸರಳವಾದ ವಿಧಾನದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಆ ಉಪ್ಪಿಟ್ಟಿಗೆ ಏನೇನು ಸಾಮಗ್ರಿ ಬೇಕು ಹಿಂಗೆ ಜೋಡಿಸಿ ಇಟ್ಕೋಬೇಕು ಬಂಧುಗಳೇ. ಇದರಲ್ಲಿ ಕೊಬ್ಬರಿ, ಉಪ್ಪು, ಲಿಂಬೆಹಣ್ಣಿನ ರಸ ಮತ್ತು ಸಕ್ಕರೆ 4 ಐಟಮ್ ಇಟ್ಟಿಲ್ಲ ಬಂಧುಗಳೇ. ಮಿಕ್ಕಿದ್ದೆಲ್ಲ ಐಟಮನ್ನು ಇಟ್ಟಿದ್ದೀನಿ. ಇದಕ್ಕೆ ಏನೇನು ಬೇಕು ಅನ್ನೋದನ್ನು ರೆಸಿಪಿ ಶುರು ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ರೆಸಿಪಿ ಶುರು ಮಾಡೋಣ. ತಡ ಮಾಡಿದೆ. ಗ್ಯಾಸನ್ನು ಹಚ್ಚಿ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡೆ. ಸಾಸಿವೆ ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡೆ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆ ಹಾಕ್ಕೊಂಡೆ. ಉದ್ದಿನಬೇಳೆ ಫ್ರೈ ಆದಮೇಲೆ 2 ಒಣ ಮೆಣಸಿನ್ಕಾಯಿನ ಚಿಕ್ಕಗೆ ಕಟ್ ಮಾಡಿದ್ದು ಹಾಕೋತಾ ಇದ್ದೀನಿ. ಇದು ಬ್ಯಾಡಿಗೆ ಮೆಣಸಿನ್ಕಾಯಿ. ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡೆ. ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆದ ನಂತರ ಈಗ ನೋಡ್ರಿ ನಾವು ರವೆ ಹಾಕೋತೀವಿ. ಸಾಮಾನ್ಯವಾಗಿ ರವೆ ಒಂದೇ ಹುರಿದು ಪ್ಲೇನಾಗಿ ಹುರಿದ್ಬಿಟ್ಟು ಎಲ್ಲ ಮಸಾಲೆನ ಹುರಿದು ನೀರು ಹಾಕಿಬಿಡ್ತಾರೆ ಬಂಧುಗಳೇ. ಅವಾಗ ಏನಾಗ್ತೈತಿ, ಅದು ನಮ್ಮ ಕಡಲೆಬೇಳೆ ಅನ್ನೋದು ಮೆತ್ತಗಾಗ್ತೈತಿ. ನಾನು ಕೂಡ ಮುಂಚೆ ಹಾಗೇನೆ ಮಾಡ್ತಾ ಇದ್ದಿದ್ದು. ಇವಾಗ ಯಾವಾಗ ಮದುವೆ ಮನೆಯಲ್ಲಿ ಈ ಥರ ಮಾಡೋದನ್ನು ನೋಡಿದೆ ಅವಾಗಿನಿಂದ ಹೀಗೇನೆ ಮಾಡ್ತೀನಿ ಬಂಧುಗಳೇ. ಎಲ್ಲರೂ ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ. ಉಪ್ಪಿಟ್ಟು ಅಂದರೆ ಹೀಗೆ ಮಾಡ್ತೀನಿ ಇವಾಗ ನಾನು. ಸಖತ್ತಾಗಿರುತ್ತೆ. ನೀವು ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಟ್ರೈ ಮಾಡಿ. ಈಗ ನಮ್ಮ ರವೆ ಚೆನ್ನಾಗಿ ಘಮ್ ಅಂತ ವಾಸನೆ ಬರಬೇಕು, ಅಲ್ಲಿವರೆಗೆ ಹುರಿಬೇಕು. ಹಿಂಗೆ ಹುರಿದ್ರೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ನಮಗೆ ತಿಂತಾ ಇದ್ರೆ ಖಟಮ್ ಅಂತ ಇರುತ್ತೆ ಬಂಧುಗಳೇ. ಈ ಘಮ್ ಅಂತ ವಾಸನೆ ಬರ್ತಾ ಇದೆ. ಇದು ಸೀದ್ ಹೋಗಬಾರ್ದು ನಮ್ಮ ರವೆ. ಈ ಕಡೆಗೆ ಜಾಸ್ತಿ ಕಲರು ಬರಬಾರ್ದು, ವೈಟು ಇರಬಾರ್ದು, ಲೈಟಾಗಿ ಕಲರ್ ತಿರುಗಬೇಕು. ಆವಾಗ ನಾವು ಒಂದು ಪಾತ್ರೆಗೆ ತೆಗಿಬೇಕು ಬಂಧುಗಳೇ. ನೋಡ್ತಾ ಇದ್ರಲ್ವ, ಲೈಟಾಗಿ ಕಲರ್ ನಮ್ಮದು ಬಂದಿದೆ. ಈಗ ಅದೇ ಪಾತ್ರೆಯಲ್ಲಿ ಒಂದಿಷ್ಟು ಎಣ್ಣೆ. ನಮಗೆ ಉಪ್ಪಿಟ್ಟು ಅಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಎಣ್ಣೆ ಜಾಸ್ತಿ ಇದ್ರೇ ಉಪ್ಪಿಟ್ಟು ಚೆನ್ನಾಗಾಗೋದು. ಒಂದು 50 ಗ್ರಾಮಿನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಕಾಳುಮೆಣಸು ಕುಟ್ಟಿದ ಪೌಡ್ರ್ ಬಂಧುಗಳೇ 1 ಸ್ಪೂನ್ನಷ್ಟು, ನಂತರ ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಅದು ಸ್ವಲ್ಪ ಫ್ರೈ ಆದ ನಂತರ ನೋಡ್ರಿ ನಾ ಇಲ್ಲೇ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ. ಹಾಗೆ ಒಂದು ಹಸಿಮೆಣಸಿನ್ಕಾಯಿನ ಉದ್ದಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಉಪ್ಪು ಖಾರನ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬಹುದು. ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಫ್ರೈ ಆದ ನಂತರ 1 ಕಪ್ಪಿನಷ್ಟು ನೆನೆಸಿರುವಂಥ ಅವರೆಕಾಳು ಮೊಳಕೆ ಬಂದಿದೆ ನೋಡಿ. ನಂದು ನೆನೆಸಿ ನಾನು ಆಲ್ರೆಡಿ ನೀರು ತೆಗೆದಿಟ್ಟಿದ್ದೆ. ಸ್ವಲ್ಪ ಟೈಮ್ ಆದ ನಂತರ ಮೊಳಕೆ ಬಂದಿದೆ. ಅದು ಅವರೆಕಾಳು ಸೀಸನ್ನಲ್ಲೇ ಫ್ರೆಶ್ ಅವರೆಕಾಳಿನ ಹಾಕೋಬಹುದು. ನಾವು ಯಾವಾಗ ಬೇಕಂದ್ರೆ ಅವಾಗ ಉಪ್ಪಿಟ್ಟು ತಿನ್ನಬೇಕು ಅಂತಂದರೆ ಅವಾಗ ಈ ಥರ ನೆನೆಸಿಟ್ಟು ನಾವು ಅವರೆಕಾಳನ್ನು ಹಾಕೋಬಹುದು. ಇದು ನೀಟಾಗಿ ಚೆನ್ನಾಗಿ ಫ್ರೈ ಆದ ನಂತರ ಅದರಲ್ಲಿ ನೋಡ್ರಿ ಮೆತ್ತಗಾಗಬೇಕು ಅವರೆಕಾಳು ನಮ್ಗೆ ಹಾಕಿದ್ದು. 1 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡೆ. ನಾವು ಅವರೆಕಾಳು ಎಷ್ಟು ಜಾಸ್ತಿ ಹಾಕೋತೀವಿ ಅಷ್ಟು ಚೆನ್ನಾಗಿರುತ್ತೆ. ಈ ಈರುಳ್ಳಿಯ ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆವಾಗ ರುಚಿಗನುಸಾರ ಕಲ್ಲುಪ್ಪು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಈ ಕ್ವಾಂಟಿಟಿಗೆ. ಅರ್ಧ ಸ್ಪೂನಷ್ಟು ಸಕ್ಕರೆ. ನಾನಿಲ್ಲಿ 250 ಗ್ರಾಮಷ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬಂಧುಗಳೇ. ಆ ಮೆಜರ್ಮೆಂಟ್ಗೆ ನಾನು ಎಲ್ಲಾನು ಹಾಕ್ಕೊಂಡಿದ್ದು. ನಿಮ್ಮ ಮೆಜರ್ಮೆಂಟಿನ ಪ್ರಕಾರ ನೀವು ಅಳತಿ ಹೆಚ್ಚು ಕಮ್ಮಿಯನ್ನು ಮಾಡ್ಕೋಬಹುದು. ಈಗ ನೋಡ್ರಿ 1ಕ್ಕೆ 3 ನೀರನ್ನು ಹಾಕೋಬೇಕು ನಾವು. 1 ಗ್ಲಾಸ್ ರವೆ ಇತ್ತು ಅಂದರೆ 3 ಗ್ಲಾಸ್ ನೀರನ್ನು ನಾವಿಲ್ಲಿ ಸೇರಿಸ್ಬೇಕಾಗತ್ತೆ. ನೀಟಾಗಿ ಇದು ನೀರು ಚೆನ್ನಾಗಿ ಕುದಿಬೇಕು ಬಂಧುಗಳೇ. ಚೆನ್ನಾಗಿ ಕುದಿಯುತ್ತಿರುವಾಗ 1 ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಹಾಕ್ಕೊಂಡೆ. ಹಾಗೆ 1 ಕಪ್ಪಿನಷ್ಟು ಕೊಬ್ಬರಿ ತುರಿ, ಫ್ರೆಶ್ ಕೊಬ್ಬರಿ ತುರಿ. 1 ಕಾಯಿಯಲ್ಲಿ ಅರ್ಧ ಹೋಳು ಬರುತ್ತಲ್ಲ ಬಂಧುಗಳೇ, ಆ ಅರ್ಧ ಹೋಳಿನಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಈ ಚೆನ್ನಾಗಿ ಕುದ್ದಾದ ನಂತರ ಫ್ಲೇಮನ್ನು ಸ್ವಲ್ಪ ಲೋ ಮಾಡಿಕೊಂಡು 1 ಕೈಯಿಂದ ತಿರುಗಿಸ್ತಾ 1 ಕೈಯಿಂದ ರವೆ ಹಾಕಬೇಕು. ಇದು ಗಂಟೇನೂ ಆಗೋದಿಲ್ಲ.
ಆದರೂ ಕೂಡ ನಾವು ಒಂದೇ ಸಲ ಹಾಕಲಿಕ್ಕೆ ಹೋಗಬಾರ್ದು. ಹೀಗೆ ಒಂದು ಕೈಯಿಂದ ತಿರುಗಿಸ್ಕೊತಾನೆ ಒಂದು ಕೈಯಿಂದ ನಾವು ರವನ್ನ ಹಾಕೋಬೇಕು. ಈ ನಾವು ಎಣ್ಣೆಯಲ್ಲಿ ಹುರ್ಕೊಂಡಿರ್ತೀವಲ್ವ, ಹಾಗಾಗಿ ಇದು ಗಂಟಾಗೋದೇನು ಚಾನ್ಸಸ್ ಇಲ್ಲ ಬಂಧುಗಳೇ. ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಗಂಟಾಗುತ್ತೆ ಅಂತ. ನೀಟಾಗಿ ನೋಡ್ರಿ, ಇದನ್ನು ನಾವು ಕೈ ಬಿಡದ ನೀಟಾಗಿ ಇದನ್ನು ನಾವು ಗಟ್ಟಿಗಾಗಬೇಕು ಅಲ್ಲಿವರೆಗೆ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿವರೆಗೆ ಅಂದರೆ ತಳ ಬಿಡಬೇಕು, ನಮ್ಮದು ಒಂದು ಗುಡಬೇಕು, ತಳ ಬಿಡಬೇಕು. ಅಲ್ಲಿವರೆಗೆ ನಾವು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು, ಕೈ ಬಿಡದೇನೆ. ಬಂಧುಗಳೇ, ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ, ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಈಗ ನೋಡ್ರಿ, ನಮ್ದೆಲ್ಲ ತಳ ಬಿಡ್ತಾ ಇದೆ, ಒಂದು ಗುಡ್ತಾ ಇದೆ, ನೋಡಿದ್ರಲ್ವಾ. ಈ ಟೈಮ್ನಲ್ಲಿ ನಾವು ಒಂದೆರಡು ಸ್ಪೂನ್ ತುಪ್ಪ, ಹಾಗೆ ಲಿಂಬೆ ಹಣ್ಣು ಇದ್ದರೆ ನೀವು ಒಂದು ಲಿಂಬೆ ಹಣ್ಣಿನ ರಸವನ್ನು ಹಾಕೊಳ್ಳಿ. ನಾನಿಲ್ಲಿ ಒಂದು ಬೂಚಿನಷ್ಟು ವೆನಿಗರನ್ನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಲಿಂಬೆ ಹಣ್ಣಿದ್ರೆ ಒಂದು ಲಿಂಬೆ ಹಣ್ಣು ಹಾಕೊಳ್ಳಿ, ದೊಡ್ಡದಿದ್ರೆ ಹಾಫ್ ಲಿಂಬೆ ಹಣ್ಣು ಹಾಕೊಂಡ್ರೆ ಸಾಕಾಗುತ್ತೆ. ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು, ಇದರಲ್ಲಿ ಬಂಧುಗಳೇ ನಾನು ಹಿಂಗೆ ಹಾಕೋದನ್ನು ಮರ್ತು ಬಿಟ್ಟಿದ್ದೀನಿ, ನೀವು ಹಿಂಗೆ ಹಾಕೊಳ್ಳಿ. ನಾವು ಎಲ್ಲಾನು ಜೋಡಿಸಿ ಇಟ್ಕೊಂಡ್ರೇನೆ ನಮಗೆ ಮರೆಯಲ್ಲ ಬಂಧುಗಳೇ. ಹಿಂಗೆ ಆಮೇಲೆ ತೊಗೊಂಡ್ರಾಯ್ತು ಅಂದ್ಕೊಂಡು ನಾನು ಬಿಟ್ಟೆ, ಹಾಗಾಗಿ ನಾನು ಮರ್ತಿದ್ದೀನಿ ಇಲ್ಲಿ ಹಿಂಗೆ ಹಾಕೋದನ್ನು. ನೀವು ಸ್ಕಿಪ್ ಮಾಡಿದೆ ಹಿಂಗೆ ಹಾಕೊಳ್ಳಿ ಬಂಧುಗಳೇ, ಚೆನ್ನಾಗಿರುತ್ತೆ ಟೇಸ್ಟು. ಈಗೆಲ್ಲ ರೆಡಿ ಆದ ನಂತರ ಒಂದು 5 ನಿಮಿಷ ಮುಚ್ಚಿಟ್ಟೆ ಬಂಧುಗಳೇ. ಇವಾಗ 5 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದು ನೋಡ್ರಿ ಯಾವ ಥರ ಇದೆ ಅಂತ. ಉದುರು ಆಗುತ್ತೆ ಬಂಧುಗಳೇ, ಸಖತ್ತಾಗಿರುತ್ತೆ ಟೇಸ್ಟು. ನೋಡಿದ್ರಲ್ವಾ ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಚಟಾಪಟ್ ಅಂತ ಉಪ್ಪಿಟ್ಟು ಮಾಡೋದಂತ ಅರ್ಥ ಆಯ್ತಲ್ವ. ಇವಾಗ ನೋಡ್ರಿ, ನಾವು ಸ್ಪೂನಿನಿಂದ ತಗೋತಾ ಇದ್ರೆ ಸ್ಪೂನಿಗೆ ಕೂಡ ಏನೂ ಹತ್ತಲ್ಲ. ಇವಾಗ ನಾವು ಸರ್ವ್ ಕೂಡ ಮಾಡ್ತಾ ಇದ್ದು ನೋಡ್ರಿ, ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ನೋಡ್ರಿ, ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಈ ಥರ ಉಪ್ಪಿಟ್ಟು ಮಾಡಿ ಬಂಧುಗಳೇ, ಉಪ್ಪಿಟ್ಟು ಯಾರು ಇಷ್ಟ ಇಲ್ಲನೇ ಅನ್ನೋರು 3 ಹೊತ್ತು ಉಪ್ಪಿಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಉಪ್ಪಿಟ್ಟು ಅಂದರೆ ತುಂಬಾ ಬೇಜಾರು ಅನ್ನೋರು ಕೂಡ ಉಪ್ಪಿಟ್ಟು ಮಾಡು ಅನ್ಬೇಕು, ಆ ಥರ ಇದೆ ಬಂಧುಗಳೇ. ಒಂದು ಸಲ ತಿಂದು ನೋಡಿ ನೀವು, ಅಸಲು ಈ ರುಚಿಯನ್ನು ಮರೆಯೋದೇ ಇಲ್ಲ. 2 ದಿವಸಕ್ಕೊಂದ್ಸಾರಿ ಆದರೂ ಉಪ್ಪಿಟ್ಟು ಮಾಡು ಅಂತಾರೆ ಬಂಧುಗಳು, ಅಷ್ಟು ರುಚಿಯಾಗಿರುತ್ತೆ. ಇವಾಗ ನೋಡ್ರಿ, ನಾನು ಡೈರೆಕ್ಟಾಗಿ ಒಂದು ಪ್ಲೇಟ್ನಲ್ಲಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಅದು ಓಡಾಡ್ತಾ ಇದ್ದಂತೆ. ಅಸಲು ಇಷ್ಟು ಮೃದುವಾಗಿರುತ್ತೆ, ತಟ್ಟೆಗೆ ಏನು ಹತ್ತಲ್ಲ, ನಾವು ತಿಂತಾ ಇದ್ರೆ ಕೈಗೆ ಹತ್ತಲ್ಲ, ಬಾಯಲ್ಲಿಟ್ಟರೆ ಗುಳುಮ್ ಅಂತ ಹಂಗೆ ಜಾರೇ ಹೋಗುತ್ತೆ ಬಂಧುಗಳು, ಅಷ್ಟು ರುಚಿಯಾಗಿರುತ್ತೆ. ಇದರಲ್ಲಿ ನೋಡ್ರಿ, ನಾವು ಅವರೆಕಾಳು, ಕಾಳು ಮೆಣಸು, ಆಮೇಲೆ ಶುಂಠಿ, ಮತ್ತು ಅದ್ರ ಮೇಲೆ ಫ್ರೆಶ್ ಕೊಬ್ಬರಿ, ಇಷ್ಟೆಲ್ಲ ಸಾಮಗ್ರಿ ಹಾಕಿದ ಮೇಲೆ ಅದು ಹೆಂಗೆ ರುಚಿ ಇರಂಗಿಲ್ರಿ. ಯಾವ ಮಕ್ಕಳು ನನಗೆ ಉಪ್ಪಿಟ್ಟೇ ಇಷ್ಟ ಇಲ್ಲ ಅನ್ನೋರು ಬೆಳಿಗ್ಗೆ ತಿಂದು ಲಂಚ್ ಬಾಕ್ಸಿಗೆ ಕಟ್ಕೊಂಡು ಹೋಗ್ತಾರೆ, ರಾತ್ರಿ ಸಾಯಂಕಾಲ ಬಂದು ಅದನ್ನೇ ಉಪ್ಪಿಟ್ಟೆ ಕೊಡು ಅಂತ ಕೇಳ್ತಾರೆ ಬಂಧುಗಳು, ಅಷ್ಟು ರುಚಿಯಾಗಿರುತ್ತೆ. ಇವಾಗ ನೋಡ್ರಿ, ನಾವು ಸರ್ವ್ ಮಾಡಿದ್ದೀವಿ. ನನಗೆ ಬೆಣ್ಣೆ ಅಂದರೆ ಇಷ್ಟ, ಹಾಗಾಗಿ ಒಂದಕ್ಕೆ ಬೆಣ್ಣೆ ಒಂದಕ್ಕೆ ತುಪ್ಪ ಹಾಕಿದ್ದೀನಿ ಬಂಧುಗಳೇ. ಇವಾಗ ನೋಡ್ರಿ, ನಾವು ತಿಂತಾ ಇದ್ರೆ ಕೈಗೆ ಕೂಡ ಸ್ವಲ್ಪ ಹತ್ತಲ್ಲ, ನೋಡಿದ್ರಲ್ವಾ ಅಷ್ಟು ಮೃದುವಾಗಿರುತ್ತೆ, ಸ್ಮೂತ್ ಆಗಿರುತ್ತೆ. ನಮ್ಮ ಬಾಯಲ್ಲಿಟ್ಟರೆ ನೋಡಿ, ಬಾಯಿಂದ ಜಾರಿ ಗುಳುಮ್ ಅಂತ ಜಾರಿ ಹೋಗ್ತಾನೆ ಇರುತ್ತೆ, ಹಾಗೆ ನುಂಗ್ತಾನೇ ಇರ್ಬೇಕು ನಾವು, ಅಷ್ಟು ರುಚಿಯಾಗಿರುತ್ತೆ. ನಾವು ತಿಂತಾ ಇದ್ರೆ ಇದ್ರಲ್ಲಿ ನಮ್ಮ ಕಡಲೆಬೇಳೆ, ಉದ್ದಿನಬೇಳೆ ಕಟಮ್ ಅಂತ ಇರುತ್ತೆ ಬಂಧುಗಳೇ. ಒಂದು ಸಾರಿ ಈ ವಿಧಾನದಲ್ಲಿ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ ಅನ್ನೋರೇ ಯಾರೂ ಇಲ್ಲ ಬಂಧುಗಳೇ. ಯಾರಿಗೆಲ್ಲ ಕಾಂಕ್ರೇಟ ಅಂತಿರ್ತಾರೆ ಅವರು ಕೂಡ ಇಷ್ಟಪಡ್ತಾರೆ ಬಂಧುಗಳೇ. ಈ ಥರ ನಾವು ಮನೆಯಲ್ಲಿ ಉಪ್ಪಿಟ್ಟು ಮಾಡಿದರೆ ಹೊರಗಡೆಗೆ ಯಾರೂ ಹೋಗಲ್ಲ ಬಂಧುಗಳೇ, ಮನೆಯಲ್ಲೇ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಬಂಧುಗಳೇ. ಇದುವರೆಗೆ ನೀವು ರೆಸಿಪಿ ನೋಡಿದ್ರಲ್ವಾ, ಒಂದು ಲೈಕ್ ಕೊಡ್ತೀರಿ ಅಂದ್ಕೊಂಡ ಇದ್ದೀನಿ. ನಿಮ್ಗಿಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಯಾವ ರೀತಿ ಮಾಡೋದು ಉಪ್ಪಿಟ್ಟು ಅಂತ ಅರ್ಥ ಆಯ್ತಲ್ವಾ, ಟ್ರೈ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸೋಣ, ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.